ಎಲ್ರಿಗೂ ನಮಸ್ಕಾರ. ನಾವು ಇಲ್ಲಿವರೆಗೂ ಬೆಳೆಯೋದಕ್ಕೆ ಮಾಧ್ಯಮ ಮಿತ್ರರೇ ಕಾರಣ. ಯಾಕೆಂದರೆ ನಾವು ಇಷ್ಟೆಲ್ಲ ಮಾಡಿದ್ರೂ ಮನೆ ಮನೆಗೆ ನಾವು ಸುದ್ದಿ ತಲುಪ್ಸೋಕ್ಕಾಗಲ್ಲ. ರೈತರು ಇದರಿಂದ ತುಂಬ ಬೆಳೆದಿದ್ದಾರೆ. ಈಗ ಸುಮಾರು ಒಂದು ಎರಡು ಹಳ್ಳಿಯಿಂದ ಮುಂಚೆ ಅವರೆಕಾಯಿ ಬರೋದು. ಈಗ ತಮಿಳ್ನಾಡು, ಆಂಧ್ರ, ಹುಣಸೂರು, ಚಿಕ್ಕಮಗಳೂರು ಎಲ್ಲ ಕಡೆಯಿಂದ ಕಾಯಿ ಬಂದ್ರೂ ನಮಗೆ ಸಾಲ್ತಾ ಇಲ್ಲ. ಬೆಳೆಗಾರರು ತುಂಬ ಸಂತೋಷವಾಗಿದ್ದಾರೆ. ಹಾಗೇನೆ ನಾವು ನಮ್ಮ ತಂದೆ ತಾಯಿಗಳು ನನಗೆ ಹೇಳ್ಕೊಟ್ಟಂಥದ್ದು. ಅದರಲ್ಲಿ ಈಗ ನಮ್ಮ ಮಗಳು ಹೊಸದಾಗಿ ಐಸ್ ಕ್ರೀಮ್ ಅಂತೆ, ಚಾಕ್ಲೇಟ್ಸ್ ಅಂತೆ, ಅದೆಲ್ಲನೂ ಇವಾಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾ ಇದ್ದೀವಿ. ಎಲ್ಲರೂ ನಮ್ಮ ಗ್ರಾಹಕರು ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅದು ಈಗ ತುಂಬ ಒಳ್ಳೆ ಕಾಯಿ, ಅವರೆಕಾಯಿ ಬರ್ತಾ ಇದೆ. ಅದು ಬಹಳ ಸಂತೋಷದ ಸುದ್ದಿ. ಇದು ನಮ್ಮ ಗ್ರಾಹಕರು ಸಹ ನಮಗೆ ತುಂಬಾ ಸಹಕಾರ ಕೊಡ್ತಿದ್ದಾರೆ. ಹೋದ ವರ್ಷ ತುಂಬಾ ಕಷ್ಟ ಆಯ್ತು. ಈ ಸಲ ಅದಕ್ಕೆ 4 ಕೌಂಟರ್ಗಳು ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಸವಿದು ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಅವರೇ ಮೇಳ, ಯಾವಾಗಲೂ ಅವರೇ ಮೇಳವನ್ನ ಬಹಳ ಸಂತೋಷದಿಂದ, ಸಡಗರದಿಂದ ಆರಂಭೋತ್ಸವಕ್ಕೆ ಬರ್ತೀನಿ. ಯಾಕಂದ್ರೆ ಇದು ಒಂದು ರೀತಿಯಾಗಿ ಕುಟುಂಬ ಆಗೋಗಿದೆ. ಈಗ ಕುಟುಂಬದ ಮನೆಯಲ್ಲಿ ಒಂದು ಸಮಾರಂಭ ಇದು. ಈ ಸಾರಿ ಒಂದು ವಿಶೇಷ ಏನಪ್ಪಾ ಅಂದ್ರೆ 25 ವರ್ಷ ಅಂದ್ರೆ ಬೆಳ್ಳಿ ಹಬ್ಬವನ್ನ ಅವರೇ ಮೇಳ ಬೆಂಗಳೂರಿನಲ್ಲಿ ಆಚರಣೆ ಮಾಡ್ಕೊಳ್ತಾ ಇದೆ. ಅದೇ ತಿನಿಸು, ಅದೇ ಕನಸುಗಳನ್ನ ಹೊತ್ಕೊಂಡು ನನಸು ಮಾಡಿಕೊಂಡು ಇಡೀ ಬೆಂಗಳೂರಿನ ಇಲ್ಲೆಲ್ಲ ಜನತೆಗೆ ಈ ರಜಾ ದಿನಗಳಲ್ಲಿ ಅವರೇ ಕಾಯಿನ ಏನೇನು ತಿನಿಸು ಮಾಡಬಹುದು. ಅದು ಖಾರನೇ ಆಗಿರ್ಲಿ, ಹುರಿದಿರೋದೇ ಆಗಿರ್ಲಿ, ಅಥವಾ ಅನ್ನ ಜೊತೆ ಬೆರೆಸಿರೋದೇ ಆಗಿರ್ಲಿ, ಅಥವಾ ಸಿಹಿ ಆಗಿರ್ಲಿ, ವಿಶೇಷವಾಗಿ ತುಂಬಾ 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 ವೆರೈಟೀಸ್ ಆಫ್ ಅವರೆಕಾಯಿ ಖಾದ್ಯಗಳನ್ನ ಇಲ್ಲಿ ಒಂದೇ ವೇದಿಕೆ ಅಡಿ ನೀವು ಸವಿಬಹುದು. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ರುಚಿ ನೋಡಿ, ನೀವೆಲ್ಲರೂ ಆಶೀರ್ವಾದ ಮಾಡಿ. ಈ ಸತಿ ಈ ಜೊತೆಗೆ ಹೊಸದಾಗಿ ಇವಾಗ ಅವರೇ ಬೇಳೆಯ ಚಾಕ್ಲೇಟ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಗೀತಾ ಶಿವಕುಮಾರ್ ಅವರು. ಅದರಿಂದ ಬಹುಶಃ ಇನ್ನೂ ಒಂದು ರೀತಿ ಹೊಸ ರೆಸಿಪಿಗಳು ಆಡ್ ಆಗಿದೆ ಈಗ.